ಇವರೇ 3 ಜನ ಹಿಂಗೆ ಕೂತವ್ರೆ. ಹಾಯ್ ಫ್ರೆಂಡ್ಸ್, ಯಾರೆಲ್ಲ ಮೈಸೂರಿಗೆ ಟ್ರಿಪ್ ಪ್ಲ್ಯಾನ್ ಮಾಡ್ತಾ ಇದ್ದೀರಾ ಅವ್ರಿಗೆಲ್ಲ ಇದೊಂದು ಪ್ಲೇಸ್ ಯಾವುದು ಅಂದರೆ ಶ್ರೀ ವೇಣುಗೋಪಾಲ ಸ್ವಾಮಿ ದೇವಸ್ಥಾನ. KRS ಪಕ್ಕದಲ್ಲೇ ಈ ಒಂದು ದೇವಸ್ಥಾನ ಬರುತ್ತೆ, KRS ರೋಡಲ್ಲೇ. ಸೊ ಎಲ್ಲರೂ ಮೈಸೂರಿಗೆ ಹೋಗೋರು ಈ ಒಂದು ದೇವಸ್ಥಾನನ ಮಿಸ್ ಮಾಡ್ಕೊಳ್ಳೇಬೇಡಿ. ಯಾಕೆಂದರೆ ಈ ದೇವಸ್ಥಾನದ ಬಗ್ಗೆ ಹೇಳ್ತೀನಿ ನೋಡಿ, ತುಂಬ ವಿಶಿಷ್ಟವಾದ ದೇವಸ್ಥಾನ. ಹಾಗೂ ಇದ್ರ ಬಗ್ಗೆ ಹೇಳೋದಾದರೆ ನೋಡಿ, 1909ರಲ್ಲಿ ವಿಶ್ವೇಶ್ವರಯ್ಯವರ ಕಾಲದಲ್ಲೇ ಒಂದು KRS ಅಣೆಕಟ್ಟು ನಿರ್ಮಾಣ ಆಗ್ತಾ ಇರಬೇಕಾದ್ರೆ ಈ ಒಂದು ಗ್ರಾಮ ಏನಿದೆ, ಇದು ಕನ್ನಂಬಾಡಿ ಗ್ರಾಮ ಅನ್ನೋ KRS ಅಣೆಕಟ್ಟನ್ನು ಕಟ್ಟುತ್ತಾ ಇರಬೇಕಾದ್ರೆ ಆ ಒಂದು 124 ಅಡಿ ಎತ್ತರ ಆದಮೇಲೆ ಆ ಕನ್ನಂಬಾಡಿ ಅಣೆಕಟ್ಟು ಈ ಒಂದು ಕನ್ನಂಬಾಡಿ ಗ್ರಾಮ ಮುಳುಗೋಗುತ್ತೆ. ಸೊ ನಂತರ ಮುಳುಗಡೆ ಆದಾಗ ಈ ಒಂದು ದೇವಸ್ಥಾನ ಏನಿದೆ, ಈ ದೇವಸ್ಥಾನನೂ ಕೂಡ ಮುಳುಗಡೆ ಆಗುತ್ತೆ. ಆಗ 4ನೇ ಕೃಷ್ಣರಾಜ ಒಡೆಯರು ಅಲ್ಲಿನ ನಿವಾಸಿಗಳಿಗೆ ಹೊಸ ಗ್ರಾಮವನ್ನು ನಿರ್ಮಾಣ ಮಾಡ್ತಾರಂತೆ. ಇದೊಂದು ಹಿಸ್ಟ್ರಿ. ಸೊ ಈ ಒಂದು ದೇವಸ್ಥಾನ ಬಂದು 50 ಎಕರೆ ಪ್ರದೇಶದಲ್ಲಿದೆ ಸ್ನೇಹಿತರೆ. ಈ ದೇವಸ್ಥಾನದ ಒಂದು ವಿಶಿಷ್ಟತೆ ಏನಂದರೆ, ಈ ಶ್ರೀ ವೇಣುಗೋಪಾಲ ಸ್ವಾಮಿ ಅಂದರೆ ಏನು, ಶ್ರೀ ಕೃಷ್ಣನ ಒಂದು ಅವತಾರ. ಸೊ ಆ ಕೃಷ್ಣ ಮಲಗಿರುವ ಒಂದು ರೂಪದಲ್ಲಿ ಈ ಒಂದು ದೇವಸ್ಥಾನ ಕಾಣಿಸುತ್ತೆ ಅಂತ ಹೇಳ್ತಾರೆ ಮೇಲಿಂದ ನೋಡಿದ್ರೆ, ಅಥವಾ ಒಂದು ದೃಷ್ಟಿಯಲ್ಲಿ ಈ ಒಂದು ದೇವಸ್ಥಾನವನ್ನು ನೋಡಿದಾಗ. ಸೊ ಒಳಗಡೆ ಹೋದರೆ ನಾವು ಮೊಬೈಲ್ ಅಲೋ ಇರಲಿಲ್ಲ ಆ್ಯಕ್ಚುಲಿ. ಒಳಗಡೆ ನಾವು ಎಂಟ್ರೆನ್ಸ್ ಆದರೆ ಈ ದೇವಸ್ಥಾನದಲ್ಲಿ ಸುಮಾರು ರೀತಿಯ 100 ರೀತಿಯ ದೇವರ ವಿಗ್ರಹಗಳನ್ನು ಪ್ರತಿಷ್ಠಾಪನೆಯನ್ನು ಮಾಡಿದ್ದಾರೆ. ಇದೊಂದು ಏನಂದರೆ ಮುಂದಿನ ಒಂದು ತಿಂಗಳು ಅಂದರೆ ಈಗ ಒಂದು ಫೆಬ್ರವರಿ ತಿಂಗಳು ಆಗಿರಬಹುದು, 2025 ಆಗಿದೆ, ಫೆಬ್ರವರಿ ತಿಂಗಳು. ಸೊ ಮುಂದೆ ಈ ಒಂದು 2025-26ರಲ್ಲಿ 2025-26ರಲ್ಲಿ ಈ ಒಂದು ಇನಾಗ್ರೇಷನ್ಗೆ ವೆಯ್ಟ್ ಮಾಡ್ತಾ ಇದೆ. ಇನ್ನೊಂದು ಸರ್ಕಾರದಿಂದನೇ ಇನಾಗ್ರೇಷನ್ ಆಗಬೇಕು ಅಂತ. ಸೊ ಎಲ್ಲ ರೀತಿಯ ಸಿದ್ಧತೆಗಳು ನಡೀತಾ ಇದೆ. ಸೊ ನೋಡಿ, ಕಲ್ಲಿನ ರಥವನ್ನು ನೋಡ್ತಾ ಇದ್ದೀರಾ, ಸೇಮ್ ಏನು ಹೇಳ್ತೀರಾ ಹಂಪಿ ಕಲ್ಲಿನ ರಥ ಇದೆಯಲ್ಲ ಆ ರೀತಿ ಒಂದು ರಥವನ್ನು ಕೂಡ ಇಲ್ಲಿ ಮಾಡಿದ್ದಾರೆ. ಸೊ ಇಲ್ಲಿ ಒಂದು ವಿಶಾಲವಾದ ಪ್ರದೇಶ. ಸೂರ್ಯಾಸ್ತವನ್ನು ನೀವು ನೋಡಬೇಕು ಅಂದರೆ ಆ ಟೈಮ್ನಲ್ಲಿ ಹೋದಾಗ ಈ ಒಂದು ದೇವಸ್ಥಾನದ KRS ಕಡೆಯಿಂದ ನೋಡಿದ್ರೆ ಸೂರ್ಯ ಮುಳುಗಡೆ ಆಗ್ತಾ ಇರೋದಂಥ ಒಂದು ಪ್ರದೇಶ. ಒಂದು ಏನು ಕನ್ನಂಬಾಡಿ ಹಿನ್ನೀರು ಅಂತ ಹೇಳಿದ್ವಿ, ಹಿನ್ನೀರು ಬ್ಯಾಕ್ ವಾಟರ್ ಅಂತ ಹೇಳ್ತೀವಲ್ಲ, ಆ ಒಂದು ಪ್ರದೇಶ ಕಾಣಿಸುತ್ತೆ ನಿಮಗೆ. ತುಂಬ ವಿಶಾಲವಾದ ಪ್ರದೇಶ. ಆ ವಿಶಾಲ ಪ್ರದೇಶದಲ್ಲಿ ನೀವು ಈವ್ನಿಂಗ್ ಯಾರೆಲ್ಲ ಒಂದು ವಾಕ್ ಹೋಗೋದು, ಆ ದೇವಸ್ಥಾನದ ಸುತ್ತ, ಆ ದೇವಸ್ಥಾನದ ಒಳಗಡೆ ಒಂದು ಸುತ್ತ ಬರೋದ್ರಿಂದ ಒಂದು ಮನಸ್ಸಿಗೆ ಒಂದು ನೆಮ್ಮದಿಯ ವಾತಾವರಣ ಸಿಗುತ್ತೆ ಅಂತ ಹೇಳ್ಬೋದು. ದಯವಿಟ್ಟು ಯಾರೆಲ್ಲ ಹೋಗಿಲ್ಲ ಇನ್ನೂ ಆ ಪ್ರದೇಶವನ್ನು ನೀವು ವಿಸಿಟ್ ಮಾಡಿ, ಒಂದು ಅರ್ಧ ಗಂಟೆ ಮೊಬೈಲನ್ನು ಸ್ವಿಚ್ ಆಫ್ ಮಾಡಿ ದೇವಸ್ಥಾನದ ಒಳಗಡೆ ಹೋಗಿ ಎಲ್ಲ ವಿಗ್ರಹಗಳನ್ನು ನೋಡಿ ಬನ್ನಿ. ಇದು ತುಂಬ ದೂರ ಏನಿಲ್ಲ, ಮೈಸೂರಿಂದ ಒಂದು 15 ಕಿಲೋಮೀಟ್ರ್ 20 ಕಿಲೋಮೀಟ್ರ್ ಆಗ್ಬೋದು ಅಂದ್ಕೋತೀನಿ. ಸೊ ಇದೊಂದು ರೀತಿಯ ತುಂಬ ಒಂದು ಟ್ರಿಪ್ ಹೋಗುವಂಥ ಪ್ಲ್ಯಾನ್ ಮಾಡಿರೋರಿಗೆ ಮೈಸೂರು ಟ್ರಿಪ್ಪಲ್ಲಿ ಎಲ್ಲ ಕವರ್ ಮಾಡ್ತೀರಾ, ಚಾಮುಂಡಿ ಬೆಟ್ಟ, ಝೂ ಮತ್ತು ಏನೇನೋ ಬೇರೆ ಬೇರೆ ಪ್ಲೇಸ್ಗಳೆಲ್ಲ. ಆದರೆ ಇದೊಂದು ಪ್ಲೇಸು ತುಂಬ ಸೂಕ್ತ ಅನಿಸುತ್ತೆ. ಯಾರೆಲ್ಲ ಫ್ಯಾಮಿಲಿ ಟ್ರಿಪ್ ಮಾಡಿ ಈ ಒಂದು ದೇವಸ್ಥಾನಗಳಿಗೆ ವಿಸಿಟ್ ಮಾಡೋರಿಗೆ ಇದೊಂದು ಬೆಸ್ಟ್ ಪ್ಲೇಸ್ ಅಂತ ಹೇಳ್ಬೋದು. ಸೊ ಇದರ ಒಂದು ರೂಟ್ ಬಗ್ಗೆ ನಿಮಗೇನಾದರೂ ಡೌಟ್ಸ್ ಇದ್ದರೆ ನನಗೆ ಕಮೆಂಟ್ ಮಾಡಿ. ಯಾರೆಲ್ಲ ಹೊರಗಡೆಯಿಂದ ನೋಡ್ತಾ ಇರೋರು, ಅದು ಬೇರೆ ಪ್ಲೇಸಿಂದ ಬರ್ತಾ ಇರೋರಿಗೆ ನಾನು ಗೈಡ್ ಮಾಡ್ತಾ ಹೋಗ್ತೀನಿ. ಅಂದರೆ ಮೀನ್ಸ್ ಮೆಸೇಜ್ ಮಾಡಿದ್ರೆ, ಕಮೆಂಟ್ ಮಾಡಿದ್ರೆ ನಾನು ಅದನ್ನ ಆನ್ಸರ್ ಮಾಡ್ತೀನಿ. ಸೊ ಫ್ರೆಂಡ್ಸ್, ಒಂದು ಒಳ್ಳೆಯ ರೀತಿಯ ಟ್ರಿಪ್ಪನ್ನು, ಅಂದರೆ ಈಗ ಮೈಸೂರಲ್ಲಿ ತುಂಬ ಎಲ್ಲ ಕಡೆ ಝೂ ಆಗಿರ್ಬೋದು ಅಥವಾ ಬೇರೆ ಕಡೆ ಮೈಸೂರಲ್ಲಿ ತುಂಬ ರಶ್ ಇರೋದ್ರಿಂದ ಈ ಒಂದು ಪ್ಲೇಸ್ ಕೂಡ ನಾವು ಪ್ಲ್ಯಾನ್ ಮಾಡ್ಕೊಂಡಿದ್ವಿ ಹೋಗಬೇಕು ಅಂತ. ಸೊ ಇದೊಂದು ರೀತಿಯ ನಮಗೆ ನೋಡಿ, ಇಲ್ಲಿಂದ ನೋಡಿದ್ರೆ KRS ಬ್ಯಾಕ್ ವಾಟರ್ ನಮಗೆ ವ್ಯೂ ಕಾಣುತ್ತೆ. ಸೊ ನೋಡಿ, ನೀರು ತುಂಬ ಕಮ್ಮಿ ಇತ್ತು ನಾವು ಹೋದಾಗ. ತುಂಬ ಮಳೆಗಾಲ ಆದರೆ ತುಂಬ ವಾಟ್ರು ಜಾಸ್ತಿ ಆದರೆ ಅದು ಅಲ್ಲಿವರೆಗೂ ಗೋಡೆವರೆಗೂ ಬರುತ್ತಂತೆ. ಅವತ್ತು ನಮಗೆ ವಾಟ್ರ್ ಕಮ್ಮಿ ಇತ್ತು, ಅಂದರೆ ನಾವು ಓದೋದು ಏಪ್ರಿಲ್ ಟೈಮಲ್ಲಿ. ಸೊ ಆವಾಗ ವಾಟ್ರ್ ಕಮ್ಮಿ ಇತ್ತು ನೋಡಿ. ಅಲ್ಲಿಂದ ನೋಡಿದ್ರೆ ನಿಮಗೆ ಸೂರ್ಯಾಸ್ತ ಆಗೋದು ನಿಮಗೆ ನೋಡೋದೇ ಒಂದು ರೀತಿಯ ಖುಷಿ ಅಂತ ಹೇಳ್ಬೋದು. ಒಂದು ರೀತಿಯ ನೆಮ್ಮದಿಯಾಗಿ ಆ ಒಂದು ಏನು ಹೇಳ್ತಾರೆ, ಆ ಗಾಳಿ ಬೀಸುತ್ತೆ, ತಂಪಾದ ಗಾಳಿ ಬೀಸ್ತಾ ಇರುತ್ತೆ ನೋಡಿ ಫ್ರೆಂಡ್ಸ್. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ. ಥ್ಯಾಂಕ್ ಯು.